ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಕಾಲಾವಕಾಶ ನೀಡದೆ ಏಕಾಏಕಿ ಬಡವರ ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಎಂದು ಕಸವನಹಳ್ಳಿ ವಸತಿ ಕಳೆದುಕೊಂಡವರು ಕಂದಾಯ ಅಧಿಕಾರಿಗಳ ವಿರುದ್ಧ ಮೌನ ಪ್ರತಿಭಟನೆ ನಡೆಸಿದರು. ಮಹದೇವಪುರ ಕ್ಷೇತ್ರದ ಕಸವನಹಳ್ಳಿ ಸರ್ವೆ ನಂಬರ್ 12/4 2 ಎಕರೆ 20 ಗುಂಟೆಯಲ್ಲಿದ್ದ ಜಮೀನಿನಲ್ಲಿ ಕೆಲವರು ಮನೆ ನಿರ್ಮಿಸಿಕೊಂಡಿದ್ದು, ಈ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದ್ದು, ಮನೆಗಳ ತೆರವಿಗೆ ಕೋರ್ಟ್ ಆದೇಶ ನೀಡಿ ಅಧಿಕಾರಿಗಳು ಬಿಲ್ಡರ್ಗಳ ಕೈಗೊಂಬೆಗಳಂತೆ ವರ್ತಿಸಿ ಕಾಲಾವಕಾಶವಿದ್ದರೂ ಬಡವರ ಸುಮಾರು 90ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಎಂದು ವಕೀಲರಾದ ಅರವಿಂದ ಕಾಮತ್ ಅವರು ಬೇಸರ ವ್ಯಕ್ತಪಡಿಸಿದರು. ಜಯರಾಮ್ ಸೂರಪ್ಪ ಮೊದಲಿಯರವರ ಹೆಸರಿನಲ್ಲೇ ಪ್ರಸ್ತುತ ಪಹಣಿ ಇದೆ. ಬಂಡವಾಳ ಶಾಹಿಗಳು ಪೋಡಿ ಮಾಡಿಸದೆ, ಸರ್ವೆ ಗಡಿಗಳನ್ನು ಸರಿಯಾಗಿ ಗುರುತಿಸದೆ, ಆದೇಶದ ಕಾಲಾವಕಾಶವಿದ್ದರೂ ಕೂಡ ಇಂದು ಏಕಾಏಕಿ ನಮ್ಮ ವಾಸದ ಮನೆಗಳನ್ನು ವಿದ್ಯುತ್, ನೀರು ಸೇರಿದಂತೆ ದಿನೋಪಯೋಗಿ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಲಾಗುವುದೆಂದು ಯೋಗೇಶ್ ತಿಳಿಸಿದರು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಗೌರವಿಸುತ್ತೇವೆ. ಫೆಬ್ರವರಿ 19ರವರೆಗೂ ಕಾಲಾವಕಾಶವಿದ್ದರೂ ಮಾನವೀಯತೆ ಮರೆತು ಇಲ್ಲಿನ ಅಧಿಕಾರಿಗಳು ಬಿಲ್ಡರ್ಗಳ ಪರ ಕೆಲಸ ಮಾಡುತ್ತಿರುವುದು ಸರಿಯಲ್ಲ. ಏಕಾಏಕಿ ಬಂದು ಮನೆಗಳನ್ನು ಕೆಡವಿದರೆ ಅನಾರೋಗ್ಯ ಪೀಡಿತರನ್ನು ಕರೆದುಕೊಂಡು ನಾವು ಎಲ್ಲಿ ಹೋಗಬೇಕು ಎಂದು ಮನೆ ಕಳೆದುಕೊಂಡ ನೊಂದ ಮಹಿಳೆಯರು ಅಳಲು ತೋಡಿಕೊಂಡರು. ಈ ಸಂದರ್ಭದಲ್ಲಿ ನೂರಾರು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ರಕ್ಷಣೆ ನೀಡಿ ತೆರವು ಮಾಡಿಸುವ ಕಾರ್ಯದಲ್ಲಿ ಯಶಸ್ವಿಯಾದರು. ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಹ್ಯಾಂಡಿಕ್ಯಾಪ್ಟು ಮಗು ಇದೆ, ಎಳೆ ಮಕ್ಕಳಿದ್ದಾರೆ. ಊಟ ಇವಾಗ 1 ತಿಂಗಳಿಂದ ಮಾಡಿಲ್ಲ ಸರ್. ನಮಗೆ ಬರ್ತಾರೆ, ದೌರ್ಜನ್ಯ ಮಾಡ್ತಾರೆ, ಖಾಲಿ ಮಾಡಿ ಅಂತ ಆಚೆ ಹಾಕ್ತಾರೆ. ಎಲ್ಲಿ ಸರ್ ನಾವು ಹೋಗೋದು? ಕೆಲಸ ಕಾರ್ಯ ಇಲ್ದಂಗೆ 1 ತಿಂಗಳಿಂದ ಇದೇ ಕೆಲಸವಾಗಿ ಮಾಡ್ತಾಯಿದ್ವಿ. ದಯವಿಟ್ಟು ಪಬ್ಲಿಕ್ಗಳಿಗೆ ಎಲ್ಲರಿಗೂ ದಯವಿಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳ್ಕೊಂತೀವಿ. ದೊಡ್ಡವರು ಚಿಕ್ಕವರು ಅಕ್ಕ ತಂಗಿದ್ದೀರ ಬಂಧು ಬಾಂಧವರು ನಮ್ಗೆ ಆದಷ್ಟು ಹೆಲ್ಪ್ ಮಾಡಿ ಸರ್. ನಮಗೆ ತುಂಬ ಪೊಲೀಸವ್ರು ಕೇಳಿದ್ರೆ ಲಾಠಿ ಹೊಡೆಯಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ತಿರ್ಗಿ ಹೋಗಿ ನಿಮ್ಮ ಲಾಯರ್ ಹತ್ರ ಕೇಳ್ರಿ, ನಿಮ್ಮ ಲಾಯರ್ ಹತ್ರ ಕೇಳಿದ್ದಾರೆ. ನಮ್ಮ ಲಾಯರು ನಾವು ಬಂದೇ ಇಲ್ಲ ಸರ್. ಇಲ್ಲಿ ಒಬ್ರು ನಮ್ಮ ಕಡೆ ಕೇಸ್ ನಡೆಸೋರು ಬಂದಿಲ್ಲ, ಎಲ್ಲ ಲಾಯರು ಬಂದಿದ್ದಾರೆ, ಆ ಲಾಯರ್ ಬಂದಿಲ್ಲ ಸರ್. ನಮಗೆ ತುಂಬ ಅನ್ಯಾಯ ಆಗಿದೆ. ತುಂಬ ಎಲ್ಲರೂ ನಮ್ಗೆ ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ. ನಾವೇನು ಒಂದು ಆಸ್ತಿ ಸರ್, ನಾವು ಹುಟ್ಟು ಬೆಳೆದು ಎಲ್ಲ ಓದಿದ್ದೆಲ್ಲ ಇಲ್ಲೇ ಸರ್. ಡಾಕ್ಯುಮೆಂಟ್ಸ್ ಬೇಕಾದರೂ ತೋರಿಸ್ತೀವಿ. ಎಲ್ಲ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಏನೋ ಓದೋಕ್ಕೆ ಕೂಡ ನಮ್ಮ ಕೈಯಲ್ಲಿ ಓದಿಸೋದಕ್ಕೆ ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋಕೆ ಕೂಡ ನಮ್ಮ ಅಪ್ಪ ಅಮ್ಮಗೆ ಆಗಲಿಲ್ಲ ಸರ್. ನಾವೆಲ್ಲ ಗೌರ್ಮೆಂಟ್ ಕಾಲೇಜು ಸ್ಕೂಲಲ್ಲಿ ಓದಿ ಏನೋ ಒಂದು ಡಿಗ್ರಿ ತೊಗೊಂಡಿದ್ದೀವಿ ಸರ್. ಇವಾಗ ದಬ್ಬಾಳಿಕೆ ಮಾಡಿ ನಾವು ಹೋಗು ಅಂದರೆ ಎಲ್ಲಿ ಸರ್ ಹೋಗಬೇಕು ನಾವು? ನೋಡಿ ಸರ್, ನಮ್ಮಮ್ಮನೇ ಸರ್ ಅದು. ಇವಾಗ ಆಪ್ರೇಷನ್ ಮಾಡಿ ಕರ್ಕೊಂಡು ಬಂದಿದ್ದೀವಿ ಸರ್. ಹ್ಯಾಂಡಿಕ್ಯಾಪ್ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ನಾನು ಮದುವೆ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಸ್ವಂತ ಮನೇಲಿಲ್ಲ ಸರ್, ಬಾಡಿಗೆ ಮನೇಲಿದ್ದೀನಿ. ನಾನು ಕರ್ಕೊಂಡೋಗಿ ನಮ್ಮ ಅಮ್ಮನಲ್ಲಿ ಇಟ್ಕೊಳಕ್ಕಾಗುತ್ತೆ ಸರ್? ನನಗೂ ನಮ್ಮ ಅತ್ತೆ ಮಾವ ಅವರು ಪೇಷಂಟ್ಗಳು ಸರ್. ಅವ್ರ ಜೊತೆ ಇವ್ರನ್ನೂ ಕರ್ಕೊಂಡೋಗಿ ಇಟ್ಕೊಳಕ್ಕಾಗುತ್ತಾ ಸರ್ ಹೇಳಿ? ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ಆಜ್ಞೆ ಏನಿದೆಯೋ ಅದು ಆದೇಶ ನಾವು ಪಾಲನೆ ಮಾಡಲೇಬೇಕು. ಆದರೂ ಅದಕ್ಕೆ ಸಮಯ ಅನ್ನೋದು ಇದ್ದೇ ಇರುತ್ತೆ. 22ನೇ ತಾರೀಕು ಆದೇಶ ಆಗುತ್ತೆ. ನಾವು 5ನೇ ತಾರೀಕು ನಮಗೆ ಆದೇಶದ ಪ್ರತಿ ಸಿಗುತ್ತೆ, ಅಂದರೆ ಆರ್ಡ್ರ್ ಪ್ರತಿ. 5ನೇ ತಾರೀಕು ಸಿಕ್ಕಿದಾಗ ನಾವು ಅದಕ್ಕೆ ಏನು ಮಾಡಬೇಕು, ಅವ್ರು ಯಾವ ಥರ ಹಾಕಿದ್ದಾರೆ ಎಲ್ಲ ನೋಡಿ ನಾವು ಅದಕ್ಕೆ ಕಾನೂನುಬದ್ಧವಾಗಿ ಅವರು ಕರೆಕ್ಟು. ಇವಾಗ ಒಂದು ಆದೇಶ ಆಗೈತೆ ಅಂದರೆ ಅದರಲ್ಲಿ ಸತ್ಯತೆ ಇರುತ್ತೆ ಅಂತ ನೋಡಿ ಮಾಡಿರ್ತಾರೆ. ಆದರೆ ಅಲ್ಲಿ ಏನು ಸಬ್ಮಿಷನೋ ಅಥವಾ ಕೊಟ್ಟಿರೋ ಅಂಥ ಸತ್ಯಾಸತ್ಯತೆಗಳ ಮೇಲೆ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಜಾಗ ಅಂತ ತೋರಿಸಿದ್ದಾರೆ. ಇಲ್ಲಿ ಮನೆಗಳು ಇರೋವಂಥದ್ದು ಮತ್ತು ಇಲ್ಲಿ ವಾಸ ಇರೋವಂಥದ್ದು ಅದನ್ನು ತೋರಿಸೋ ಒಂದು ಸಂದರ್ಭದಲ್ಲಿ ಇಲ್ಲಿ ಎಲ್ಲೋ ನಮ್ಮ ವಕೀಲರು ಅದನ್ನು ಎಡವಿದ್ದಾರೆ ಅನ್ನೋದು ನಮಗೆ ಆಮೇಲೆ ಗೊತ್ತಾಯಿತು. ಯಾಕಂದರೆ ಸುಪ್ರೀಂ ಕೋರ್ಟು ಇಲ್ಲಿ ಹೈಕೋರ್ಟ್ ಇರೋ ಥರ ಇದ್ದರೆ ನಾವು ಹೋಗಿ ನೋಡ್ಬೋದು. ನಾವು ದಿನಗೂಲಿ ಮಾಡೋರು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಡೆಲ್ಲಿ ಅಷ್ಟು ದೂರ ಹೋಗಿ ನಮ್ಮ ಕೈಯಲ್ಲಿ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇದನ್ನು ಒಂದು ಸಾಧಕವಾಗಿ ತೊಗೊಂಡು ಅದು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇವಾಗ ಆದೇಶ ಇದೆ, ಆ ಆದೇಶಕ್ಕೆ ತಿರ್ಗಾ ಪ್ರತಿ ಆದೇಶವಾಗಿ ನಮ್ಮ ಒಂದು ನಿವೇದನೆ ತೋರಿಸ್ಕೊಂಡ್ರೆ ಅದಕ್ಕೆ ಸಮಯಾವಕಾಶ ಇದೆ. ಇಲ್ಲಿ ಇವರು ಪೊಲೀಸವರು ಹೇಳೋ ಥರ ಅವ್ರಿಗೆ 3 ವಾರ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. 3 ವಾರ ಒಳಗೆ ಬಿಟ್ಕೊಟ್ಟು 1 ವಾರದೊಳಗೆ ಕಂಪ್ಲೇಂಟ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಕಮಿಷ್ನರ್ಗೆ. ಆದರೆ ಕಮಿಷ್ನರು ನಮ್ಮ ಮೇಲೆ ಒಂದು ಕರುಣೆ ತೋರಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಅವರು ಆದೇಶ ಪಾಲನೆ ಮಾಡದೇ ಇದ್ದಾಗ ಅವ್ರ ಕುತ್ತಿಗೆಗೆ ಬರುತ್ತೆ ಅನ್ನೋದು ಸತ್ಯ ಅಂತ ಆದ್ರೂ ನೈಜ ವಾಸ್ತವ ಅವರು ತಿಳಿಸ್ಕೊಟ್ಟಾಗ ಇದೇನಾಗುತ್ತೆ, ಅಲ್ಲಿಗೆ ಅವರು ತಲುಪಿಸಿದಾಗ ಇನ್ನೂ ನಮಗೆ ಸ್ವಲ್ಪ ಒಂದು ಹತ್ರ ಆಗುತ್ತೆ, ಹಾಗೂ ಆ ಸತ್ಯತೆ ಅಲ್ಲಿ ತಿಳಿಯುತ್ತೆ. ಆದರೆ ಇಲ್ಲಿ ಅದಕ್ಕೆ ಸಂದರ್ಭ ಕೊಡದೆ, ಕಾಲಾವಕಾಶ ಕೊಡದೆ ನಾವು ಆದೇಶ ಮಾಡೋ
ಹೇಳವ್ರೆ ಅಷ್ಟೇ, ನಾವು ಅದನ್ನು ಪಾಲನೆ ಮಾಡ್ತೀವಿ. ನೀವೇನಾದ್ರು ಮಾಡಿ, ನೀವು ಹೋಗಿ ಕೋರ್ಟಿಗೆ ತಿಳಿಸಿ ಅಂದರೆ ಅಟ್ಲೀಸ್ಟ್ ನಾವು ಸುಪ್ರೀಂ ಕೋರ್ಟ್ಗೆ ಹಾಕಿರೋದು ಮೊನ್ನೆ ಹೋಗಿ ಕಮಿಷನರ್ ಅವ್ರಿಗೂ ಒಂದು ಲೆಟ್ರು ಕೊಟ್ಟು ಆಮೇಲೆ ನಾವು ಮೊನ್ನೆ ಕೇಸ್ ಡೈರಿ ನಂಬರ್ ಓಪನ್ ಮಾಡಿಸ್ಕೊಂಡಿದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ಬಂದು ಆನ್ಲೈನಲ್ಲಿ ಅದು ಆಟೋಸ್ಟೇಟಾಗಿ ಬರೋ ಸುಪ್ರೀಂ ಕೋರ್ಟು ನಮ್ಮೆಲ್ರಿಗೂ ಒಂದು ದೊಡ್ಡ ದೇವಸ್ಥಾನ. ಅದು ಅಲ್ಲಿ ಆಗಿರುವಂಥ ತೀರ್ಪುಗಳು ಸರಿಯಾಗಿ ಬರಲೇಬೇಕು. ಆದರೂ ಕೂಡ ಕೆಲವು ಸಲ ಆಗಿ ಹೋಗ್ತವೆ, ಈ ರೀತಿ ವಿಷಯಗಳು ಆಗಿವೆ, ಆಗಬಾರ್ದಿತ್ತು. ಯಾಕಂದರೆ ಬೌಂಡ್ರಿಗಳೇ ಸರಿ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಅಂದರೆ ರೀಡೆಲಿವರ್ ಗಿವ್ ಪೊಸೆಷನ್ ಅಂತ ಹೇಳಿಬಿಟ್ಟು ಯಾವ ರೀತಿಯಲ್ಲಿ ಮಾಡಬೇಕು. 3 ವಾರ ಕಾಲಾವಕಾಶ ಇದೆ. 22ನೇ ತಾರೀಕು ನಮ್ಮ ಉಚ್ಚ ನ್ಯಾಯಾಲಯ ಈ ರೀತಿ ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಆದೇಶ ಮಾಡಿದೆ ಏನು ಅಂತೇಳಿ ರೀಡೆಲಿವರ್ ಮಾಡಬೇಕು. 5ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಆರ್ಡ್ರ್ ಕಾಪಿ. 5ನೇ ತಾರೀಕಲ್ಲಿ ಯಾವ ರೀತಿ ಏನು ಮಾಡಬೇಕು, 3 ವಾರದಲ್ಲಿ ಅವ್ರು ಏನು ಮಾಡಬೇಕಿತ್ತು, ಇಮಿಡಿಯೇಟ್ ADLR ಏನಿದೆ ಅವ್ರಿಗೆ ಬಿಟ್ಬಿಟ್ಟು ಸರ್ವೆ ಮಾಡಬೇಕಿತ್ತು. ಅವ್ರ ಜಾಗ ಎಲ್ಲಿದೆ ಅವ್ರು ತೋರಿಸ್ಕೊಡ್ಬೇಕು. ಅವ್ರಿಗೆ ಎಲ್ಲಿ ಬೇಕು ಅಲ್ಲಿಗೆ ಇಷ್ಟು 2 ಎಕರೆ 22 ಗುಂಟೆ ಜಾಗ ಇದೆ, 2 ಗುಂಟೆ ಖರಾಬ್ ಇದೆ. ಈ ಖರಾಬ್ ಏನಿದೆ, ನನ್ನ ಹಿಂದೆ ಏನಿದೆ ಈ ಜಾಗ ಏನಿದೆ, ಈ ಖರಾಬಲ್ಲಿ ಇರೋ ಥರ ಅನಿಸ್ತಾ ಇದೆ. ಈ ಖರಾಬ್ ಏನಿದೆ ಇದು ಬಿ ಖರಾಬ್ ಅಂತ ಹೇಳಿದ್ರೆ ಯಾವಾಗಲೂ ಅದು ನಾಲೆ ಪಕ್ಕದಲ್ಲಿ ಬಫರ್ ಝೋನಿಗೆ ಗ್ಯಾರಂಟಿಯಾಗಿ ಇರುವಂಥ ಒಂದು ಜಾಗ. ಬಾಕಿ 2 ಎಕರೆ 10 ಗುಂಟೆಯಲ್ಲಿ 1 ಎಕರೆ 30 ಗುಂಟೆ ಅವ್ರದ್ದು ಇದೆ ಅಂತ ಹೇಳ್ತಾರೆ, 20 ಗುಂಟೆ ಜಾಗ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಡಿಸ್ಪ್ಯೂಟಲ್ಲಿದೆ. ಏನಂತ ಹೇಳಿದ್ರೆ ಸಿಗ್ನೇಚರ್ಗಳು ಮ್ಯಾಚ್ ಇದೆ, ಯಾವುದೋ GPA ತೋರಿಸ್ತಾರೆ, ಯಾವುದೋ ಸೇಲ್ ಅಗ್ರಿಮೆಂಟ್ ತೋರಿಸ್ತಾರೆ. ಪ್ರತಿಯೊಂದು ಕಡೆ ಬೌಂಡ್ರಿಗಳು ಚೇಂಜ್ ಇದೆ. ಅವ್ರದ್ದೇ ದಾಖಲೆಯಲ್ಲಿ ಬೌಂಡ್ರಿ ಯಾವುದಿದೆ. ನಾವೇನು ಹೇಳಿದ್ವಿ, ನಿಮ್ಮದು ಬೌಂಡ್ರಿ ಎಲ್ಲಿದೆ ಅದನ್ನು ಕರೆಕ್ಟಾಗಿ ತೋರಿಸ್ರಿ. ನಮ್ಮದು 10 ಗುಂಟೆ, ನಾವು 3 ಜನ ಬ್ರದರ್ಸ್ ಇದ್ದೀವಿ. ನಮ್ಮ ಜಯರಾಮ್ ಅವ್ರ ಜೊತೆಗೆ ನಮ್ಮ ಯೋಗೇಶ್ ಅವ್ರ ಜೊತೆ ಇನ್ನಿಬ್ಬರು ಬ್ರದರ್ಸ್ ಇದ್ದಾರೆ. ಅವ್ರು ಏನು ಮಾಡಿದೆ, 2 ಎಕರೆ 22 ಗುಂಟೆಯಲ್ಲಿ 3 ಜಾಗದಲ್ಲಿ, ಅಂದರೆ ಬ್ರದರ್ಸ್ ಎಲ್ಲ ಜನರಲ್ಲಿ ಒಟ್ಟಿಗೆ ಹತ್ರ ಇರೋಕ್ಕೆ ಇಷ್ಟಪಡಲ್ಲ. ಒಬ್ಬರು ಒಂದು 3 ಗುಂಟೆಯಲ್ಲಿ ಇಲ್ಲಿ ಒಬ್ಬರು ಜನ ಇದ್ದಾರೆ, ಇನ್ನೊಬ್ಬರು ಆ ಕಡೆ ಇದ್ದಾರೆ, ಇನ್ನೊಬ್ಬರು ಬ್ಯಾಕ್ ಸೈಡಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಈಗ ಪೋಡಿನೇ ಆಗಿಲ್ಲ. ಪೋಡಿ ಆಗದಿರ, ಪೋಡಿ ಡಾಕ್ಯುಮೆಂಟ್ ಬೇಕಲ್ಲ, ಪೋಡಿ ಸ್ಕೆಚ್ ಬೇಕಲ್ಲ, ಯಾರಾದರೂ ಒಬ್ಬರು ತೋರಿಸಿ. ಇವಾಗ ಇದು ನೋಡಿ, ಕರೆಕ್ಟಾಗಿ ನೋಡಿ, 19ನೇ ತಾರೀಕಿಗೆ ದಯಾನಂದ್ ಮೂರ್ತಿ ಅಂತೇಳಿ ಒಬ್ಬರಿಗೆ ಅಲಾಟ್ ಆಗಿದೆ. ಇದು ಸಂಜಯ್ ರಾಜ್ ಅವರು 5ನೇ ತಾರೀಕಿಗೆ ಹಾಕಿರೋ ಅಪ್ಲಿಕೇಶನಲ್ಲಿ 10ನೇ ತಾರೀಕು ಎಕ್ಸೆಪ್ಟ್ ಆಗುತ್ತೆ, 12ನೇ ತಾರೀಕು ಅಲಾಟ್ ಆಗುತ್ತೆ, 19ನೇ ತಾರೀಕು ಅಂದರೆ 7 ದಿನ ಕನಿಷ್ಠವಾದ ಒಂದು ಗಡುವನ್ನು ನೀಡಲೇಬೇಕು. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವರು ಮಾನ್ಯ ನಮ್ಮದು ಸುಪ್ರೀಂ ಕೋರ್ಟ್ಗೆ ಕೂಡ ಅವರು ರೆಸ್ಪೆಕ್ಟ್ ಕೊಟ್ಬಿಟ್ಟು ಆ ರೀತಿಯಲ್ಲಿ ಮಾಡಲೇಬೇಕು, ಆ ರೀತಿ ಕರೆಕ್ಟಾದ ರೀತಿಯಲ್ಲಿ ಮಾಡಬೇಕು. ಇವಾಗ ಏನಿದೆ, ಏಕಾಕಿ ಬಂದುಬಿಟ್ಟು ಇದ್ದವರಿಗೆಲ್ಲ ನಾವು ಅವ್ರ ಜೊತೆ ಮಾತುಕತೆ ಕೂಡ ಆಡಿದ್ದೀವಿ. ಆಯಿತು, ಆ ಜಾಗವನ್ನು ತೊಗೊಳ್ಳಿ, ಹೊಡಿಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಪಾಪದವರಿದ್ದಾರೆ, ಬೇಕಾದ್ರೆ ನೀವೇ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಯಾಕಂದರೆ ಇದು ಇನ್ನೂ ಅಧೀನ ನ್ಯಾಯಾಲಯದಲ್ಲಿ, ಅಂದರೆ ನಮ್ಮ ಟ್ರಯಲ್ ಕೋರ್ಟಲ್ಲಿ ಇನ್ನೂ ನಡೀತಾ ಇದೆ ಈ ವಿಷಯವಾಗಿ. ಸುಪ್ರೀಂ ಕೋರ್ಟ್ ಇದು ಅಲ್ಟಿಮೇಟ್ ಅಂತ ಏನು ಹೇಳಲಿಲ್ಲ. ಪ್ರೈಮಾ ಫೇಸಿ ಅವರು ನೆಕ್ಸ್ಟ್ ಪಾರ್ಟ್ ಇಂಜಂಕ್ಷನ್ ಅವ್ರ ಕಡೆ ಇರೋದ್ರಿಂದ ಅವ್ರು ಇದ್ದಾರೆ ಅಂತ ಒಂದು ಊಹೆಯಲ್ಲಿ ಅವ್ರು, ಯಾಕಂದರೆ ಟೈಟಲ್ ಫಾಲೋಸ್ ಪೊಸೆಷನ್ ಅಂತೇಳಿ ಅವ್ರ ಜೊತೆ ಟೈಟಲ್ ಇದೆ ಅಂತ, ಆ ಟೈಟಲ್ ನಾವು ಡಿಸ್ಪ್ಯೂಟ್ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟು ಕ್ಲಿಯರಾಗಿ ಹೇಳಿದೆ ಏನಂದರೆ, ಆ ಟೈಟಲನ್ನು ನೀವು ಟ್ರಯಲ್ ಕೋರ್ಟಲ್ಲಿ ಖಂಡಿತವಾಗ್ಲೂ ಮಾಡ್ಬೋದು. ನಾವು ಮಾಡಿರೋ ಅಬ್ಸರ್ವೇಷನ್ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಅಂದರೆ ಈ ಜಾಗದಲ್ಲಿ ನೀವು ಯಾವುದೇ ರೀತಿ ಡೆವಲಪ್ಮೆಂಟ್ ಅವ್ರಿಗೆ ಮಾಡಿಕೊಡೋಕೆ ಆಗಲ್ಲ. ಹಾಗಿರುವಾಗ ಈ ಬಡ ಜನತೆಗಳು ಯಾಕೆ 2,000 ರೂಪಾಯಿ ಏನೋ ಕೊಟ್ಕೊಂಡು ಹೆಂಗೋ ಶೀಟ್ ಮನೆ ಮಾಡ್ಕೊಂಡು ಮಾಡಿದಿದ್ರೆ 90ರಿಂದ 100 ಜನ ಇದ್ದಾರೆ. ಇವ್ರದ್ದು ಕಷ್ಟವಾಗಿರುವಂಥ, ಆ ಕಡೆ ನೋಡಿ ಪೇಂಟ್ ಕೂಡ ಹಾಕ್ಕೊಂಡಿಲ್ದಿರೋ ಅವ್ರ ಮನೆ ಇದೆ. ಅಂಥ ಒಂದು ಪರಿಸ್ಥಿತಿ. ಅಗ್ರಿಕಲ್ಚರ್ ಲ್ಯಾಂಡ್ ಒಂದು ಕಡೆ ಕನ್ವರ್ಟೆಡ್ ಅಂತಾರೆ, ಇನ್ನೊಂದು ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಅವರೇ ಸೇಲ್ ಡೀಡಲ್ಲಿ ಹೇಳ್ತಾರೆ. ಈ ಸೇಲ್ ಡೀಡ್ಗಳನ್ನೆಲ್ಲ ತಮಗೆ ತೋರಿಸಿದ್ರೆ ತಮಗೆ ಗೊತ್ತಾಗುತ್ತೆ. ನಾವು ಯಾರು ಹೇಳಬೇಕು ಅಂತ 10ನೇ ಕ್ಲಾಸ್ ಹುಡುಗರಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಈ ಬೌಂಡ್ರಿಗಳು ಎಷ್ಟು ಮಿಸ್ ಮ್ಯಾಚ್ ಇದೆ ಅಂತ ಹೇಳಿ. ಅವರು ಕನ್ವರ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಕನ್ವರ್ಷನಲ್ಲಿ ಒಂದು ಥರ ಇದೆ, ಇನ್ನೊಂದು ಜಾಗದಲ್ಲಿ ಕ್ಯಾನ್ ಯು ಪ್ಲೀಸ್ ಗಿವ್ ಮಿ ದ ಡಾಕ್ಯುಮೆಂಟ್, ಸೇಲ್ ಅಗ್ರಿಮೆಂಟ್ ಯಾರೋ ಒಬ್ಬರು ಕಿಯಾದವ್ರಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ. ಕೇಸ್ ನಡೀತಾ ಇದೆ, ಅದನ್ನು ಲಿಸ್ಟ್ ಪೆಂಡೆನ್ಸ್ ಅಂತ. ಆ ರೀತಿಯಲ್ಲಿ ಅವರು ಸೇಲ್ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಒಂದು ಕಡೆ ಕಿಯಾ ಕೊಟ್ಟಿರೋದು 20 ಗುಂಟೆ ಅಂತ ಕೆಲವು ಸಲ ಹೇಳ್ತಾರೆ ಸಂಜಯ್ ರಾಜ್ ನನ್ನ ಹತ್ರ, ಇನ್ನೊಂದು ಕಡೆ 1 ಎಕರೆ 30 ಗುಂಟೆ ಅಂತ ಹೇಳ್ತಾರೆ. 1, 30, 20 ಸೇರಿಸಿದ್ದು 2, 10 ಆಯಿತು. ಅದು ಅವ್ರಿಗೆ ಕ್ಲಾರಿಟಿ ಇಲ್ಲ. ಅವ್ರ ಜಾಗ ಎಲ್ಲಿದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ನಾವು ಎಷ್ಟೋ ವರ್ಷಗಳಿಂದ, ಅಂದರೆ ನಮ್ಮ ತಾತನಿಂದ ಮುತ್ತಾತನಿಂದ ಬಂದಿರುವಂಥ ಈ ಜಾಗ, ಯೋಗೇಶ್ ಅವ್ರದ ಮುತ್ತಾತನಿಂದ ಬಂದಿರುವಂಥದ್ದು. ಏನು ಯೋಗೇಶ್ ಅವರು, ಈಗ ಇವರು ಯಾವುದೇ ರೀತಿ ಅಡೆ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಯಾವಾಗಲೂ ಅವಕಾಶ ಕೊಡೋದಿಲ್ಲ, ಜಗಳ ಮಾಡೋ ವಿಷಯನೇ ಇಲ್ಲ. ಆದರೆ ಕಾನೂನು ಬಾಹಿರವಾದ ಕೆಲಸ ಇದು ಅಮಾನವೀಯವಾಗಿರುವಂಥ ಕೆಲಸ. ಹ್ಯೂಮನ್ ರೈಟ್ಸಿಗೆ ಡೈರೆಕ್ಟಾಗಿ ಹಿಟ್ ಆಗಿರುವಂಥದ್ದು. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳುತ್ತೆ ಅಂತೇಳಿ ಈಕ್ವಲ್ ಆಪರ್ಚುನಿಟಿಯನ್ನು ಕೊಡಬೇಕಾಗಿರುವಂಥದ್ದು. ಇದರಲ್ಲಿ ಕೋರ್ಟ್ ಟೈಮ್ಸ್ ಆರ್ ವೆರಿ ಮಚ್ ಪ್ರೀಷಿಯಸ್ ಅಲ್ವಾ. ಆ ಸಂದರ್ಭದಲ್ಲಿ ಇವ್ರು ಕೊಡೋ ಆರ್ಗ್ಯುಮೆಂಟು, ಇವ್ರು ಕೊಡೋ ದಾಖಲೆಯಲ್ಲಿ ಏರುಪೇರು ಆಗಿರುತ್ತೆ. ಸೊ ಬೋಗಸ್ ಅಲ್ಲ. ಈಗ 2 ಪರ ಲಾಯರ್ಸ್ ಇರ್ತಾರೆ, ಅವರು ಮಾಡೋಂಥ ಸಬ್ಮಿಷನ್ಸು, ಅವ್ರು ಕೊಡೋಂಥ ದಾಖಲೆಯಲ್ಲಿ ಏರಿಳಿತಗಳಾಗಿರುತ್ತೆ. ಅದನ್ನು ದುರುಪಯೋಗ ಅದು ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನಂತ ಹೇಳಿರೋದು, ಡಿಲಿವರಿ ಆಫ್ ವೇಕೆಂಟ್ ಪೊಸಿಷನ್ ಅಷ್ಟೇ ಹೇಳಿರೋದು. ಡೆಮಾಲಿಷನ್ ಆಫ್ ಪೊಸೆಷನ್
ಆಗ್ತಾ ಇರತಕ್ಕಂಥ ಅನ್ಯಾಯ ದೌರ್ಜನ್ಯಗಳನ್ನು ಅವರು ಸರಿಪಡಿಸ್ಕೊಡ್ಬೇಕು. 25 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಜಾಗಗಳಲ್ಲಿ 25 ವರ್ಷಗಳಿಂದ ಇಲ್ಲದೇ ಇರತಕ್ಕಂಥದ್ದು ಇವತ್ತು ಅವರು ಏಕಾಏಕಿ ಬಂದು ಬಡವರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು, ದಬ್ಬಾಳಿಕೆ ಮಾಡ್ತಾ ಇರೋದು ನಿಜವಾಗ್ಲೂ ಸಹ ಖಂಡನೀಯ. ಇದು ಬೌಂಡ್ರಿ ಆಗಲಿಲ್ಲ, ಪೋಡಿ ಆಗಲಿಲ್ಲ. ಅವರೇನು ಮೊನ್ನೆ 22ನೇ ತಾರೀಕು ಆಗಿರತಕ್ಕಂಥ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬಂದಿದೆ, 22ನೇ ತಾರೀಕು ಬಂದು ಇವತ್ತು 4ನೇ ತಾರೀಕು ಅವರು ಬಂದು 4ನೇ ತಾರೀಕು ನಮ್ಮ ಕೈಗೆ ಸಿಕ್ಕಿದೆ. ಅದು ನಮ್ಗೆ 4ನೇ ತಾರೀಕಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರೋ ಈ ರೀತಿ ಆದೇಶ ಬಂದಿದೆ ಅಂತ. ತದನಂತರ ಅದನ್ನು ನಾವು ಸರಿಪಡಿಸ್ಕೊಳ್ಳೋದ್ರ ಒಳಗಾಗಿ ಇವರು ಏನು ಪೊಲೀಸ್ ಅವ್ರಿಗೆ ಏನು ಹೇಳಿದ್ದಾರೆ, ರಕ್ಷಣೆ ಕೊಡಿ ಅಂತ ಹೇಳಿದ್ದಾರೆ. ಅವರು ಏಕಾಏಕಿ ರಕ್ಷಣೆ ಕೊಡೋದು ಕ್ರೈಮ್ ಡಿಪಾರ್ಟ್ಮೆಂಟ್ ಬೇರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇರೆ. ಕಂದಾಯ ಇಲಾಖೆ ಅವ್ರಿಗೆ ನಾವು ಪೋಡಿ 20 ಗುಂಟೆಗೆ ಪೋಡಿ ಹಾಕಬೇಕು ಅಂತ ಹೇಳಿದ್ರು ಸಹ ದಯಾನಂದ್ ಅವ್ರನ್ನ ರೆಪ್ರೆಸೆಂಟ್ ಮಾಡಿ, ದಯಾನಂದ್ ಅವ್ರ ಜೊತೆ ನಾನು ಖುದ್ದಾಗಿ ಮಾತಾಡಿದ್ದೀನಿ. ದಯಾನಂದ್ ಅವ್ರು ಏನು ಹೇಳಿದ್ರು, 19ನೇ ತಾರೀಕು ನಾವು ಬರ್ತೀವಿ ಸಹ, ಇನ್ನೂ ನಮ್ಮ ಪ್ಲ್ಯಾನ್ ಇಲ್ಲ, ಏನು ಬರೋ ಪ್ಲ್ಯಾನ್ ಇಲ್ಲ, ಮತ್ತೆ ಅರ್ಜಿ ಹಾಕಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆದರೂ ಸಹ ಅವರು ಯಾರೋ ಗಿರೀಶನ್ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಅದಕ್ಕೆ ಯಾವುದೇ ಒಂದು ಶೆಡ್ಯೂಲ್ಡ್ಗೆ ಯಾವುದೇ ಒಂದು ಪೋಡಿ ಇಲ್ಲ, ಇದಾಗಿಲ್ಲ. ಇವಾಗ 10 ಗುಂಟೆ ಜಾಗ ಉಳಿಕೆ 2 ಎಕರೆ 22 ಗುಂಟೆಯಲ್ಲಿ 10 ಗುಂಟೆ ಜಾಗ ಇದೆ, 2 ಗುಂಟೆ ಖರಾಬ್ ಇದೆ, 2 ಎಕರೆ 10 ಗುಂಟೆ ಖರಾಬ್ ಮಾಡಿದ್ರು ಸಹ 20 ಗುಂಟೆ ರವಿಕುಮಾರ್ ಅವರು MR ಮಾಡಿದ್ದಾರೆ. ಅದು 2014ರಲ್ಲಿ ಸ್ಟೇಟಸ್ ಕೋ ಇದೆ, ಸ್ಟೇ ಇದೆ. ಇಲ್ಲಿವರೆಗೂ ಸ್ಟೇ ಇರೋ ಜಾಗನ ಅವ್ರು ಯಥಾಸ್ಥಿತಿ ಕಾಪಾಡಬೇಕು. ಸ್ಟೇನ ವೆಕೇಟ್ ಮಾಡಿಸ್ಕೊಂಬಂದು ಅವ್ರು ಸರ್ವೆ ಮಾಡಬೇಕಾಗಿತ್ತು. ಆ ಸರ್ವೆ ಮಾಡಿರೋದೇ ಅದು ಕಾನೂನು ಬಾಹಿರ. ಸರ್ಕಾರ ಇದನ್ನೆಲ್ಲ ಕಣ್ಮುಂದೆ ನೋಡ್ತಾ ಇದ್ದಾರೆ. ಇವತ್ತು ಏನು ಬಡವ್ರಿಗೆ ಇವತ್ತು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಬಡವರು ಬಗ್ಗರು ಮುದುಕರಿದ್ದಾರೆ, ಅವ್ರು ಎಲ್ಲೋಗಬೇಕು, ಏಕಾಏಕಿ ಖಾಲಿ ಮಾಡಿದವ್ರು ಎಲ್ಲೋಗಬೇಕು? ಈ ರೀತಿ ದುಸ್ಥಿತಿ ಪರಿಸ್ಥಿತಿ ಬಂದಿದೆ. ಈ ರೀತಿ ಏನಾದರೂ ಹೋರಾಟಗಳಾಗ್ತಿದ್ರೆ ಖಂಡಿತವಾಗಲೂ ನಾವು ಇದ್ರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ, ಅನಿರ್ದಿಷ್ಟ ಹೋರಾಟ ಮಾಡಬೇಕಾಗುತ್ತೆ. ನಾವು ನ್ಯಾಯ ಹೋರೋವರೆಗೂ ಬಿಡೋದಿಲ್ಲ. ನಮ್ಮ ಜಾಗ ನಮ್ಮ ಜಾಗ ಅಂದ್ಬಿಟ್ಟು ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಬೇಕಾಗಿದೆ. ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಸಂವಿಧಾನ ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನ ಎಲ್ಲರಿಗೂ ಒಂದು ಸಮಾನವಾದ ಹಕ್ಕು ಅಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಅವರದೇ ಕರ್ತವ್ಯಗಳಿದೆ, ನಾವು ಸಹ ಗೌರವಿಸ್ತೀವಿ. ಬಟ್ ಏಕೆಂದರೆ 3 ತಿಂಗಳು ಸಹ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರಿಗೆ 1 ತಿಂಗಳಾದರೂ ಸಮಯಾವಕಾಶ ಕೊಟ್ಟಿದ್ದರೆ ಅವ್ರು ಬೇರೆ ಕಡೆಗೆ ಮನೆ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತಾಯಿತ್ತು. ಇವರು ಏಕಾಏಕಿ ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ ಬಂತ ಅಂತ ಹೇಳಿದ್ರೆ ನಾಳೆ ಸಾವು ನೋವುಗಳಿಗೆ ರಕ್ತಪಾತಗಳಿಗೆ ಇವರೇ ಕಾರಣಕರ್ತರಾಗ್ತಾರೆ. ಇದಕ್ಕೆಲ್ಲರೂ ಕುಮ್ಮ ಕೊಡ್ತಾರೆ. ನಾನು ಮಾನ್ಯ ಶ್ರೀಮಂತ್ ಕುಮಾರ್ ಅವರು ಇದನ್ನು ಖುದ್ದಾಗಿ ಪರಿಶೀಲನೆ ಮಾಡಬೇಕು. ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತಾ ಇದ್ದೀನಿ, ಮತ್ತು DCM ಡಿ ಕೆ ಶಿವಕುಮಾರ್ ಅವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನು ದಯವಿಟ್ಟು ಖುದ್ದಾಗಿ ಪರಿಶೀಲನೆ ತಮ್ಮ ಆರಕ್ಷಕ ಠಾಣೆ ಹಿರಿಯರಿಗೆ ಸಿಬ್ಬಂದಿ ವರ್ಗದವರಿಗೆ ಡೈರೆಕ್ಷನ್ ಕೊಟ್ಟು ಇದನ್ನು ಇಲ್ಲಿಗೆ ಮುಕ್ತಾಯಗೊಳ್ಳಬೇಕು, ಸ್ಟಾಪ್ ಮಾಡಬೇಕು, ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀವಿ. ಸಪೋಸ್ ನಮಗೆ ದಯವಿಟ್ಟು ನ್ಯಾಯ ಸಿಕ್ಕಿಲ್ಲ ಅಂದರೆ ನಾನು ಸಾರ್ವಜನಿಕವಾಗಿ ನಾವು ಅನಿರ್ದಿಷ್ಟತಾ ಹೋರಾಟ ಸರ್ಕಾರದ ವಿರುದ್ಧನೂ ಮಾತಾಡಬೇಕಾಗುತ್ತೆ, ಮತ್ತು ಎಲ್ಲ ಪೊಲೀಸ್ ವಿರುದ್ಧನೂ ನಾವು ಮಾತಾಡಬೇಕಾಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ.